Hello, good morning to all of you. I'm Professor and Dr. Parampalli Surendra Upadhyaya. ಓಕೆ, ಈಗ ನಿಮಗೆ ಮಿಥುನ ಲಗ್ನದ ಇನ್ನೊಂದು ಜಾತಕವನ್ನು ತಿಳಿಯಪಡಿಸಲಿಕ್ಕಿದ್ದೇನೆ. ಇದು ಎರಡನೇ ಮನೆಯಲ್ಲಿ ರಾಹು ಇರುವಂಥ ಅಕೌಂಟ್. ಓಕೆ, ಲಗ್ನದಲ್ಲೇ ಬುಧ ಇದ್ದಾನೆ, 12ನೇ ಮನೆಯಲ್ಲಿ ರವಿ, ಲಾಭದಲ್ಲಿ ಗುರು ಮತ್ತು ಶನಿ, ಚಂದ್ರ 10ನೇ ಮನೆಯಲ್ಲಿ, ಕೇತು ಭಾಗ್ಯದಲ್ಲಿ, ಹಾಗೆ ಕುಜ ಪಂಚಮದಲ್ಲಿ. ರಾಹು ಶುಕ್ರ ಒಟ್ಟಿಗೆ 2ನೇ ಮನೆಯಲ್ಲಿದ್ದಾರೆ. ರಾಹು ನಮ್ಮ ಕುಮಾರಸ್ವಾಮಿಯವರಾದರೆ ಶುಕ್ರ ದೇವೇಗೌಡರಾಗ್ತಾರೆ. ಇದರಲ್ಲಿ ರಾಹು 2ನೇ ಮನೆಯಲ್ಲಿರೋದ್ರಿಂದ ಇವರಿಗೆ ಫಾರಿನ್ ಕರೆನ್ಸಿ, ಅದರಲ್ಲಿಯೂ ಮುಸ್ಲಿಂ ರಾಷ್ಟ್ರದ ಒಂದು ಸಂಘ ಇರ್ತದೆ. ಆ ರಾಹು ಅಂದರೆ ಮುಸ್ಲಿಮ್ಸ್. ಓಕೆ, ಅದು ಇರಲೇಬೇಕಂತೇಳಿ ಅಲ್ಲ, ಡಾಲರ್ ಮನಿ ಅಥವಾ ಫಾರಿನ್ ಕರೆನ್ಸಿ ಇವರ ಬ್ಯಾಂಕ್ ಅಕೌಂಟಿಗೆ ಬಂದುಬಿಡುತ್ತೆ ಇಲ್ಲದೇ ಇದ್ದರೆ. ಈ ಮಿಥುನ ಲಗ್ನದವರಿಗೆ ಶನಿ ಮತ್ತು ಶುಕ್ರ ಯೋಗಕಾರಕರಾಗ್ತಾರೆ. ಶುಕ್ರ ಅಂದರೆ ಸ್ಪೌಸ್. ಇವರು ಮದುವೆ ಆದಮೇಲೆ ಇವರ ಸ್ಪೌಸ್ ಧನಸ್ಥಾನದಲ್ಲಿ ಕೂತಿದ್ದಾಳೆ ಅಂದರೆ ಸಿಕ್ಕಾಪಟ್ಟೆ ಧನ ಕೂಡಿ ಬರ್ತದೆ. ಇವರು ಒಂದು ವೇಳೆ ಕಟಾರ, ಸೌದಿ, ದುಬೈ ಅಲ್ಲಿದ್ದರೆ ಇವರು ದುಬೈ ಕಿಂಗ್ ಅಥವಾ ಸೌದಿ ಕಿಂಗ್ ಅಂತ ಹೇಳ್ಬೋದು, ಕಟಾರ ಕಿಂಗ್ ಅಂತ. ಕಾರಣ ರಾಹು ಮತ್ತು ಶುಕ್ರ. ರಾಹು ಇಸ್ ಅನ್ ಆಂಪ್ಲಿಫೈಯಿಂಗ್ ಪ್ಲಾನೆಟ್. ರಾಹು ಇಸ್ ಅನ್ ಅನ್ಕನ್ವೆನ್ಷನಲ್ ಪ್ಲಾನೆಟ್. ರಾಹು ಅನ್ಕನ್ವೆನ್ಷನಲ್ ಅಂದರೆ ಕನ್ವೆನ್ಷನಲ್ ರೀತಿಯಲ್ಲಿ ಇವರು ಹೋಗೋದಿಲ್ಲ, ಅನ್ಕನ್ವೆನ್ಷನಲ್. ಓಕೆ, ಸೊ ಸಟ್ಟಾಬಾಜಿ, ಶೇರ್ ಮಾರ್ಕೆಟ್ ಅಥವಾ ಲಾಟ್ರಿ ಟಿಕೆಟ್, ಇದೆಲ್ಲ ಅನ್ಕನ್ವೆನ್ಷನಲ್ ವೇ ಆಫ್ ಅರ್ನಿಂಗ್ ದ ಮನಿ. ಓಕೆ, ಅಲ್ಲಿ ಏನಂದರೆ ಒಂದು ರೀತಿಯಲ್ಲಿ ಜೂಜು ಇನ್ವಾಲ್ವ್ ಆಗಿರುತ್ತೆ. ಸಂಪತ್ತು ಮತ್ತು ಭೌತಿಕ ವಸ್ತುಗಳ ಮೇಲಿನ ಅತಿಯಾದ ಆಸೆ ಇರ್ತದೆ ಅವರಿಗೆ. ಎಷ್ಟು ಮಾಡಿದರೂ ತೃಪ್ತಿ ಇರುವುದಿಲ್ಲ, ಮಾಡ್ತಾನೆ ಇರ್ತಾರೆ. ನಾನೊಬ್ಬ ವ್ಯಕ್ತಿಗೆ ಪ್ರಿಡಿಕ್ಷನ್ ಕೊಟ್ಟಿದ್ದೇನೆ. ದೊಡ್ಡ ಕಿಂಗ್, 11,000 ಎಕರೆಯಲ್ಲಿ ಅವನ ಅರಮನೆ ಇದೆ ಅಂಥವನು ಇವರಿಗೆ 4 ವರ್ಷದ ಅಥವಾ 3 ವರ್ಷದ ಸ್ಯಾಲ್ರಿಯನ್ನು ಟು ದ ಟ್ಯೂನ್ ಆಫ್ 82 ಲಕ್ಷ ಪೆಂಡಿಂಗ್ ಇಟ್ಕೊಂಡಿದ್ರು. ಕೊನೆಗೆ ನಾನು ಸಿಗುತ್ತೆ ಅಂತ ಹೇಳಿದರೆ ಸಿಕ್ಕಿರಬೇಕು, ಸಿಕ್ಕದೇ ಇದ್ದರೆ ಈಗ ಇಷ್ಟೊತ್ತಿಗೆ ಮತ್ತೆ ನಮ್ಮ ಜಾತಕ ನೋಡಿ ಅಂತ ಹೇಳ್ತಿದ್ರು. ಇರಲಿ, ಇನ್ನು ಇವರ ಮಾತು ಒಂದು ರೀತಿಯಲ್ಲಿ ಕುತಂತ್ರದಾಯಕವಾಗ್ತದೆ, ಮ್ಯಾನಿಪ್ಯುಲೇಟಿವ್ ಟೈಪ್ ಆಫ್. ಅದು ಅದೇ ರೀತಿ ಇರಬೇಕಂತಿಲ್ಲ, ವ್ಯಕ್ತಿ ಒಳ್ಳೆಯವನು ಇರ್ಬೋದು, ಮತ್ತು ಭಾವನಾತ್ಮಕವಾಗಿ ಬಲವಂತಗೊಳಿಸ್ತದೆ. ಅಂದರೆ ಎಮೋಷನಲ್ಲಿ ಇಟ್ ವಿಲ್ ಬಿ ಸ್ಟ್ರೆಂಥನ್ಡ್. ಮತ್ತು ಫೈನಾನ್ಷಿಯಲಿ ಇನ್ಸ್ಟೆಬಿಲಿಟಿ ಅಂದರೆ ಎಷ್ಟೇ ಹಣ ಒಟ್ಟು ಮಾಡಿದರೂ ಇವರಿಗೆ ಸ್ಟೆಬಿಲಿಟಿ ಅನ್ನುವ ತೃಪ್ತಿ ಇರುವುದಿಲ್ಲ. ಇನ್ನೂ ಮಾಡಬೇಕು. ಯಾತಕ್ಕೆ ಮಾಡಬೇಕು ದೇವರೇ ಗೊತ್ತು. ಮತ್ತೆ ಅದಕ್ಕೆ ಹೇಳೋದು ರಾಹು ಅನ್ ಅನ್ಕನ್ವೆನ್ಷನಲ್ ಛಾಯಾಗ್ರಹ. ಮತ್ತು ಇದರಿಂದಾಗಿ ಏನಾಗ್ತದೆ ಅಂದರೆ ಈ ಫ್ಯಾಮಿಲಿ ಲೈಫ್ ಸಂಬಂಧ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಸಿಲುಕ್ತದೆ. ಇವರು ಫ್ಯಾಮಿಲಿಗೆ ಕಮ್ಮಿ ಸಮಯ, ಹಣಕ್ಕೆ ಜಾಸ್ತಿ ಸಮಯ. ಅದು ಹಣ ಕೂಡಿಡುವುದರಲ್ಲಿ. ನಾವು ಎಷ್ಟೋ ಫಿಲ್ಮ್ ನೋಡ್ತೇವೆ, ದೊಡ್ಡ ಅದು ಮೊನ್ನೆ ಕಲ್ಕತ್ತಾದಲ್ಲಿ ಅದೇ ರೀತಿ ಆಯಿತು. ಸುಮಾರು ಕೋಟಿ ಹಣವನ್ನು. ಮತ್ತು ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜಿನ ಮನೆ ಪಕ್ಕ ಒಂದು ಕೋಣೆಯಲ್ಲಿ ಕೂಡ ಸುಟ್ಟೋದ ದೊಡ್ಡ ಬಂಡಲ್ 500 ರೂಪೀಸ್ ನೋಟಿನ ಕಂತೆ, 2,000 ಬಂಡಲ್ಲ ಇದಾಯ್ತಲ್ಲ. ಅದನ್ನು ಡಿಬಾರ್ ಮಾಡಿದರು 500 ನೋಟನ್ನು. ಇನ್ನು 500 ನೋಟನ್ನು ತೆಗಿತಾರೆ, ಆವಾಗ ಅವರಿಗೆ ದೇವರೇ ಗತಿ.
ಜನಗಳಿಗೆ ಕೂಡ್ಸೋದು, ಅದು ಏನು ಕೂಡಿಸ್ತಾರೋ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಇವರಿಗೆ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಸೊ ಒಂದು ರೀತಿಯಲ್ಲಿ ದಪ್ಪ ಇರ್ಬೋದೇನೋ, ಯಾರಿಗೊತ್ತು. ಇನ್ನು ಬ್ಯಾಂಕಿಂಗ್, ಟ್ರೇಡಿಂಗ್ ಇದರಲ್ಲೆಲ್ಲ ಇವರು ಜಯ ಗಳಿಸ್ತಾರೆ, ಏನು ತೊಂದರೆ ಇಲ್ಲ, ಮಾಡ್ಬೋದು, ಎಲ್ಲರಿಗೂ ಅದ. ನಾನು ಪಂಚಮದಲ್ಲಿ ರಾಹು ಶುಕ್ರ ಇದ್ದರೆ ಶೇರ್ ಮಾರ್ಕೆಟಿಗೆ ಇಳಿದ್ರೆ 1.25 ಲಕ್ಷ ನನಗೆ ಲಾಸೇ ಆಯಿತು. ನಾನು ಅಲ್ಲಿಗೆ ಎಳ್ಳು ನೀರು ಬಿಟ್ಟೆ ಅಂತ ಇಟ್ಕೊಳ್ಳಿ. ಪರದೇಶದಿಂದ ಹಣ ಹೇಳಿದ್ದೆ ನಾನು, ವೆಲ್ತ್ ಅಥವಾ ಇನ್ಕಮ್ ಬರ್ತದೆ ಅಂತ. ಇವರಿಗೂ ಬರುವುದಲ್ಲ, ಇವರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೋ ಅವರಿಗೂ ಎಲ್ಲ ತುಂಬಿಸ್ತಾರೆ. ಒಂದು ರೀತಿಯಲ್ಲಿ ಎಮೋಷನಲ್ ಅಟ್ಯಾಚ್ಮೆಂಟ್ ಇರ್ತದೆ ಇವರಿಗೆ, ಯಾವುದೋ ಹಣ ಮೇನ್ ಇಂಪಾರ್ಟೆನ್ಸ್, ಮನಿ ಅಂತ ಕೊಡ್ತಾರೆ. ಸೊ ಕಾಲಪುರುಷನ 4ನೇ ಮನೆಯಲ್ಲಿ ಏನಾಗ್ತದೆ, ಮನಿ, ಕುಟುಂಬದ ಆದಾಯ ಅಸ್ಥಿರವಾಗಿದ್ದು ಆಹಾರ ತಂತ್ರಜ್ಞಾನ, ಸಮುದ್ರ ಆಹಾರ ರಫ್ತು ಮತ್ತು ಭಾವನಾತ್ಮಕ ಬ್ರ್ಯಾಂಡಿಂಗ್ ಮೂಲಕ ಲಾಭಗಳು ದೊರೆತಾ ಇರ್ತವೆ ಅಂತ. ಇವರ ಒಂದು ರೀತಿಯಲ್ಲಿ ಮಾತು ಭಾಳ ಒಳ್ಳೆಯ ರೀತಿಯಲ್ಲಿ ಇರ್ತದೆ. ಕೆಲವು ಬಾರಿ ಮಿಮಿಕ್ರಿ, ಚಟಾಪಟಿ ಹಾರಿಸ್ತಾರೆ. ಯಾರನ್ನ ಬೇಕಾದರೂ ಮಿಮಿಕ್ರಿ ಮಾಡ್ಬೋದು ಇವರು. ಕೆಲವೊಮ್ಮೆ ಇವರಿಗೆ ತಾಯಿ ಇಲ್ಲದೆ ಸವತಿ ತಾಯಿಯ ಒಂದು ಪರಿಸ್ಥಿತಿಯು ಬರ್ಬೋದು, ಸಾಧ್ಯತೆ ಇದೆ. ನೀರಿನ ಪ್ರದೇಶದಲ್ಲಿ ಇವರಿಗೆ ಪ್ರಾಪರ್ಟಿ ಜಾಸ್ತಿ ಇರ್ತದೆ, ಯಾಕಂದರೆ 4ನೇ ಮನೆ ಕಟಕ ರಾಶಿ, ಕಾಲಪುರುಷ 4ನೇ ಮನೆ. ಸೊ ಪ್ರಾಪರ್ಟಿ ಸರೌಂಡಿಂಗ್ ಬೈ ವೆಲ್, ಪಾಂಡ್, ಅಥವಾ ಪ್ರಾಪರ್ಟಿ ಹತ್ರ ಬಾವಿ, ಕೆರೆ, ನೀರಿನ ಸೋರ್ಸ್ ಇರುತ್ತೆ. ಆಯಿತಾ. ಇನ್ನು ಇವರಿಗೆ ಈ ಹೆಂಗಸರಾಗಿದ್ದರೆ ಸ್ತನದ ಉಬ್ಬುತನದಲ್ಲಿ ಪ್ರಾಬ್ಲಮ್, ಟಾನ್ಸಿಲ್ಸ್ ಪ್ರಾಬ್ಲಮ್, ಆಯಿತಾ. ಕೆಲವು ಬಾರಿ ರಾತ್ರಿ 2 ಗಂಟೆಗೆ ಸಮುದ್ರದ ಆಹಾರ ಅಂದರೆ ಸೀ ಫುಡ್ ತಿನ್ನಬೇಕಂತ ಆಸೆ ಆಗ್ತದೆ. ಇಟ್ಸ್ ನಾಟ್ ನೆಸಸರಿ. ಇನ್ನು ರಾಹುವಿನ ಆಸ್ಪೆಕ್ಟ್ಸ್ ನೋಡಿ, ರಾಹುವಿನ ಆಸ್ಪೆಕ್ಟ್ಸ್ ಒಂದು ಡೈರೆಕ್ಟಾಗಿ ಮಕರ ರಾಶಿ ಮೇಲೆ ಬೀಳ್ತದೆ, ಇನ್ನೊಂದು ಹತ್ತನೇ ಮನೆ ಮೀನದ ಮೇಲೆ ಬೀಳ್ತದೆ. 1 2 3 4 5 1 2 3 4 5 ಮೀನ, ಮಕರ. ಆಮೇಲೆ 9ನೇ ಮನೆ 5 6 7 8 ವೃಶ್ಚಿಕ. ಆಯಿತಾ. ಸೊ ವೃಶ್ಚಿಕ ಮೇಲೆ ಬಿದ್ದರೆ ಏನಾಗುತ್ತಂದರೆ, ಕೆಲವೊಮ್ಮೆ ಈ ನ್ಯಾಷನಲ್ ಬ್ಯಾಂಕ್ ಅಲ್ಲ, ಈ DCP ಅಂತ ಕೋಪರೇಟಿವ್ ಬ್ಯಾಂಕ್ ಇಂದ ಸಾಲ ತಗೊಳ್ಳೋದು, ಮತ್ತು ಕೆಲವೊಂದು ಗುಹ್ಯ ರೋಗಗಳು ಅಂತ, ಗುಪ್ತವಾದ ರೋಗಗಳಿಗೆ ಒಳಪಡುವುದು, ಇದೆಲ್ಲ ಆಗ್ತದೆ. ಸೀಕ್ರೆಟ್ ಹೌಸ್, ವೃಶ್ಚಿಕ ರಾಶಿ ಸೀಕ್ರೆಟ್ ಹೌಸ್. ಇನ್ನು 8ನೇ ಮನೆ ಮೇಲೆ ಬೀಳೋದ್ರಿಂದ ಇನ್ಲಾಸ್, ಓಕೆ, ಮಾವನ ಮನೆ, ಜೊತೆಗೆ ಸಂಬಂಧ ಇರ್ತದೆ. ಮತ್ತು ಅಕಸ್ಮಾತ್ ಇನ್ಶೂರೆನ್ಸ್ ಹಣ ಬರುವ ಸಾಧ್ಯತೆ, ಸುಳಿವು ಸಿಗ್ತದೆ ಇವರಿಗೆ. ಮೀನರಾಶಿ ಅಂದರೆ ಒಂದು ರೀತಿಯಲ್ಲಿ 10th ಹೌಸ್, 10ನೇ ಮನೆ, ಗುರು ಪ್ರಾಧಾನ್ಯ. ಸೊ 10ನೇ ಮನೆ ಯಾವುದು? ಜಲತತ್ವದ್ದು, ಆಯಿತಾ. ಅದು ಕೂಡ ನೋಡಿ,
4ನೇ ಮನೆ ಜಲತತ್ವ, 10ನೇ ಮನೆ ಜಲತತ್ವ, ಅದು ಸಾರಿ 2ನೇ ಮನೆ, ಕಾಲಪುರುಷನ 4ನೇ ಮನೆ. ಓಕೆ, ಎಲ್ಲ ಜಲತತ್ವದಿಂದ ಆವರಿಸಿಕೊಂಡಿದೆ. ಅಂದರೆ ಇವರಿಗೆ ಹೆಚ್ಚಾಗಿ ಹಣ ಸಂಪಾದನೆ ಆ ಫ್ಲೋ ಇಂದ ಬರ್ತದೆ. ನೀರು ಹರಿತಾ ಇರುತ್ತಲ್ಲ, ಹಾಗೆ ಫ್ಲೋದಿಂದ ಅವರಿಗೆ ಸಿಗ್ತದೆ. ಕೆಲ ಬಾರಿ ನಿಮ್ಮ ಆರೋಗ್ಯ ನಿಮಗೆ ಕೈ ಕೊಡಲಿಕ್ಕೆ ಸಾಧ್ಯತೆ ಉಂಟು. ಕೆಲವೊಂದು ಸಮಯದಲ್ಲಿ ಈ ನಿಮ್ಮ ಸೆಕ್ಷುವಲ್ ಸಂಬಂಧ ಸೀಕ್ರೆಟ್ ಆಗಿ ಗುಟ್ಟಾಗಿ ಸೆಕ್ಷುವಲ್ ಸಂಬಂಧ ಆಗಲಿಕ್ಕೂ ಸಾಧ್ಯತೆ ಉಂಟು. ಇನ್ನು ಜ್ಯೋತಿಷ್ಯ ಕೂಡ ನಿಮಗೆ ಬರ್ತದೆ. ಯಾಕಂದರೆ ಅಷ್ಟಮದಲ್ಲಿ ಕೇತು ಬಂದ. ಅಷ್ಟಮದಲ್ಲಿ ಕೇತು ಇದ್ದವರಿಗೆ, ಕೇತು ಇಸ್ ಆಧ್ಯಾತ್ಮಿಕತೆ. ಓಕೆ, ಇನ್ನು ಏನಾಗುತ್ತೆ, ಕೇತುವಿನ ದೃಷ್ಟಿಯಲ್ಲಿದೆ 1, 2, 3, 4, 5, 6, 7, 8, 9 12ನೇ ಮನೆ ಮೇಲೆ ಕೇತುವಿನ ದೃಷ್ಟಿ. ಸೊ ಇವರು ಆಧ್ಯಾತ್ಮಿಕದತ್ತ ಹೋಗುವ ಸಾಧ್ಯತೆ ಉಂಟು. 1, 2, 3, 4, 5 1, 2, 3, 4, 5 ಕನ್ಯಾ ರಾಶಿ ಮೇಲೆ ಬೀಳ್ತದೆ ಕೇತುವಿನ ದೃಷ್ಟಿ. ಅಲ್ಲಿ 4ನೇ ಮನೆಯಲ್ಲಿ ಹೋಮ್, ಇದರಲ್ಲಿ ಒಂದು ರೀತಿಯಲ್ಲಿ ವಂಕುಂಟಿ, ಡಿಜೆಕ್ಟೆಡ್ ಅಥವಾ ಡಿಜೆಕ್ಟೆಡ್ ಅನ್ನೋದಕ್ಕಿಂತ ಡಿಟ್ಯಾಚ್ಡ್ ಅಂತ ಹೇಳೋದು ಒಳ್ಳೆಯದು. 4 ಮನೆಯಲ್ಲಿ. ಓಕೆ, ಹಾಗೆ 9, 12ನೇ ಮನೆ ಮೋಕ್ಷ. ಉಲ್ಟಾ ಕೇತು, ಯಾಕಂದರೆ ರಾಹು ಕೇತು ಉಲ್ಟಾ ತಿರುಗ್ತಾರೆ. ಓಕೆ, ಇನ್ನು ಇವರ ಮೀನದ ಮೇಲೆ ದೃಷ್ಟಿ ಇರುವುದರಿಂದ ಒಳ್ಳೆಯ ರೀತಿಯಲ್ಲಿ ಪ್ರೊಫೆಷನ್, ಅನ್ಕನ್ವೆನ್ಷನಲ್ ಮೀನ್ಸ್, ಅಂದರೆ ಅದರಲ್ಲಿ ಕೂಡ ಇವರಿಗೆ ಏನಂತಾರೆ, ಅಸಾಮಾನ್ಯ ರೀತಿಯಲ್ಲಿ ಇವರು ಹಣವನ್ನು ಕೊಟ್ಟಾಗ್ತಾರೆ. ಫೋನ್ ಬಂತು, ಇಷ್ಟಕ್ಕೆ ನಾನು ಇಲ್ಲಿ ನಿಲ್ಲಿಸ್ತೇನೆ. ನಮಸ್ಕಾರ. ಹಾಂ, ಏನ್ರಿ? ಹಾಂ, ಹೇಳಿ.